ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಕುಸಿಯುವಂತ ಭೀತಿಯಲ್ಲಿ ಚಾರ್ಮುಡಿ ಘಾಟ್ ಇದೆ. ಅಲ್ಲಲ್ಲಿ ಕುಸಿದಿರುವಂತ ಗುಡ್ಡಗಳು, ದೊಡ್ಡ ಮರಗಳು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಕುಸಿಯುವಂತ ಭೀತಿ ಎದುರಾಗಿರುವಂತದ್ದು. ಟ್ರಾಫಿಕ್ ಜಾಮ್, ವಾಹನ ಸಂಚಾರಕ್ಕೆ ಈಗ ತೊಂದರೆ ಆಗ್ತಾ ಇದೆ. ಭಾರಿ ಮಳೆ ಬಂದಂತ ಸಂದರ್ಭದಲ್ಲಿ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ ಚಾರ್ಮುಡಿ ಘಾಟ್ ಯಾವ ರೀತಿಯಾಗಿ ಭಯಾನಕವಾಗಿರುತ್ತೆ ಅನ್ನೋದು. ಯಾಕೆಂದ್ರೆ ಅದು ತುಂಬಾ ಕಿಡಿದಾದಂತಹ ರಸ್ತೆಗಳು ಇರುವಂತಹ ಒಂದು ಘಾಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ಕುಸಿಯುವಂತ ಭೀತಿ ಎದುರಾಗಿದೆ. ಅಲ್ಲಲ್ಲಿ ಗುಡ್ಡಗಳು ಕುಸಿದಿದೆ ಮತ್ತು ಒಂದ್ ಕಡೆ ದೊಡ್ಡ ದೊಡ್ಡ ಮರಗಳು ಕುಸಿದಿರುವಂತಹ ಹಿನ್ನೆಲೆಯಲ್ಲಿ ಈಗ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಕೂಡ ಎದುರಾಗಿದೆ. ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ಚಾರ್ಮುಡಿ ಘಾಟ್ ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇರುವಂತದ್ದು. ಯಾವ ರೀತಿಯಾಗಿ ಕಡಿದಾದಂತಹ ಜಾಗ ಇದೆ. ಇನ್ನು ಬಲಭಾಗದ ವಿಂಡೋದಲ್ಲಿ ತೋರಿಸ್ತಾ ಇದೀವಿ, ಅಲ್ಲಿ ಮರಗಳು ಬಿದ್ದಿರುವಂತಹ ಒಂದು ಜಾಗವನ್ನ ತೋರಿಸ್ತಾ ಇದೀವಿ. ಅಲ್ಲಿ ಮರಗಳು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಈಗ ಆಲ್ರೆಡಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇನ್ನ ತೆರವು ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಆದ್ರೆ ಗುಡ್ಡ ಕುಸಿತಾ ಇದೆ ಮತ್ತು ಒಂದ್ ಕಡೆ ಅಲ್ಲಿ ಮರಗಳು ಕೂಡ ಕುಸಿತಾ ಇರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಭಯ ಕೂಡ ಶುರುವಾಗಿದೆ. ಮಂಗಳೂರಿನಲ್ಲಿ ವರ್ಣನ ಆರ್ಭಟ ಜೋರಾಗಿದೆ. ಕಡಲಬ್ಬರಕ್ಕೆ ಕರಾವಳಿ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಉಳ್ಳಾಲ, ಉಚ್ಚಿಲ, ಸೋಮೇಶ್ವರ ತೀರದಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ಅಲೆಗಳ ಅಬ್ಬರಕ್ಕೆ ಹಲವು ಮನೆಗಳು ಸಮುದ್ರ ಪಾಲಾಗಿವೆ. ಮಂಗಳೂರಿನ ಕಡಲ್ಕೊರೆತ ಪ್ರದೇಶಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಉಳ್ಳಾಲ, ಕೈಕೋ, ಉಚ್ಚಿಲದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ವೀಕ್ಷಣೆಯನ್ನ ಮಾಡಿದ್ರು. ಅಲೆಗಳ ಅಬ್ಬರಕ್ಕೆ ಇಲ್ಲಿ ಮನೆ ಕಳೆದುಕೊಂಡವರಂತ ಅಹವಾಲನ್ನ ಕೂಡ ಸ್ವೀಕರಿಸಿದ್ರು ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರು. ಇನ್ನು ಕರಾವಳಿ ಮೊದಲ ಮಳೆಗೆ ನೇತ್ರಾವತಿ ನದಿಗೆ ನೀರು ಬಂದಿದ್ದು ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ತುಂಬಿದೆ. ಇದು ಮಂಜುನಾಥ ಸ್ವಾಮಿ ಭಕ್ತರ ಸಂತೋಷಕ್ಕೆ ಕಾರಣವಾಗಿದೆ. ಇತ್ತೀಚೆಗಷ್ಟೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪತ್ರವನ್ನ ಬರೆದಿದ್ದು ಕೂಡ ನಿಮಗೆ ಗೊತ್ತಿದೆ. ನೀರಿನ ಅಭಾವ ಇದೆ, ಭಕ್ತರು ಸ್ವಲ್ಪ ದಿನಗಳ ಕಾಲ ಧರ್ಮಸ್ಥಳ ಪ್ರವಾಸವನ್ನ ಮುಂದೂಡಿ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತ ವೀರೇಂದ್ರ ಹೆಗ್ಗಡೆ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಈಗ ಮೊದಲ ಮಳೆಗೆನೆ ನೇತ್ರಾವತಿ ನದಿ ನೀರು ತುಂಬಿ ಹರಿತಾ